ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ 166 ಶಾಖೆಗಳಿವೆ. ಒಟ್ಟು ಷೇರು ಸದಸ್ಯರ ಸಂಖ್ಯೆ 81,909. ನಮ್ಮ ಷೇರು ಬಂಡವಾಳ 68 ಕೋಟಿ. ನಮ್ಮ ಒಟ್ಟು ಠೇವಣಿ 4,155 ಕೋಟಿ ರೂಪಾಯಿ. ನಮ್ಮದು ಕಾಯಿಕ ನಿಧಿ 83 ಕೋಟಿ. ನಾವು ಸಾಲ ಕೊಟ್ಟಿದ್ದು 3,001 ಕೋಟಿ. ಒಟ್ಟು ದುಡಿಯುವ ಬಂಡವಾಳ ನಮ್ಮದು 4,307 ಕೋಟಿ. ಅದೇ ರೀತಿ ನಮ್ಮದೇ ಆದಂಥ ಸಿದ್ಧಶ್ರೀಯ ಸ್ವಂತ ಕಟ್ಟಡಗಳನ್ನು ಕಟ್ಟಿದ್ವಿ. ಎಲ್ಲೆಲ್ಲಿ ಒಳ್ಳೆಯ ಶಾಖೆಗಳಿದೋ ಅಲ್ಲೆಲ್ಲ 16 ಸ್ವಂತ ಕಟ್ಟಡಗಳನ್ನು ನಾವು ಈಗಾಗಲೇ ಕಟ್ಟಿದ್ವಿ. ನಮ್ಮ ಸಿದ್ಧಶ್ರೀ ಮುಂದಿನ ದಿವಸಗಳಲ್ಲಿ ನಮ್ಮ ಬ್ರಾಂಚ್ ಮಾಡಲಿಕ್ಕೆ ಸುಮಾರು 25 ಕಡೆ ನಾವು ಖುಲ್ಲಾ ನಿವೇಶನಗಳನ್ನು ತಗೊಂಡಿದ್ವಿ. ಈ ಸ್ಟ್ಯಾಂಪ್ ಕೇಂದ್ರಗಳು 22. ಬಿಜಾಪುರದಲ್ಲಿ 5,100 ಟನ್ನಿನ ಕೋಲ್ಡ್ ಸ್ಟೋರೇಜ್ ಅಂದರೆ ಒಣ ದ್ರಾಕ್ಷಿ ಸಲುವಾಗಿ ನಮ್ಮ ಸಿದ್ಧೇಶ್ವರಿಯಿಂದ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ದೀವಿ. ಪೆಟ್ರೋಲ್ ಪಂಪ್ ಇದೆ ಸಿದ್ಧೇಶ್ವರಿಯಿಂದ ಕೇಂದ್ರ ಜೇವರಿಗೆ. ಕೃಷಿ ಬೇಳೆಗಳನ್ನು ಮಾಡಿದ್ವಿ. ರೈತರಿಗೆ ಒಳ್ಳೆಯ ಬೀಜ, ಗೊಬ್ಬರ ಮತ್ತು ಏನು ಔಷಧ ಸಿಗಬೇಕು. ರೈತರಿಗೆ ಡುಪ್ಲಿಕೇಟ್ ಮಾಡೋದಕ್ಕೆ 5 ಕಡೆ ನಾವು ಕೃಷಿ ಕೇಂದ್ರ ಮಾಡಿದ್ವಿ. ವಿಜಯಪುರ, ಬಿಜುರ್ಗಿ, ಬಬಲೇಶ್ವರ, ಸಿಂದಗಿ, ಜಳಗಿ. ಅಲ್ಲಿಂದ ಚಿಂಚೋಳಿಯಲ್ಲಿ ನಾವು ಸುಮಾರು ಒಂದು ದಿವಸಕ್ಕೆ 4 ಲಕ್ಷ ಲೀಟರ್ ಇಥನಾಲ್ ತಯಾರು ಮಾಡುವಂಥ 30 ಮೆಗಾವಾಟ್ ಇವತ್ತು ಕರೆಂಟ್ ತಯಾರು ಮಾಡುವಂಥ ದಿವಸ 5,000 ಟನ್ ಕಬ್ಬು ನುಡಿಸುವಂಥ ದಿವಸಕ್ಕೆ 1,100 ಟನ್ ಮೆಕ್ಕೆಜೋಳವನ್ನು ನುಡಿಸುವಂಥ ಮತ್ತು ದಿವಸಕ್ಕೆ 1,000 ಟನ್ನು ಅಕ್ಕಿಯನ್ನು ನುಡಿಸಿ ಸುಮಾರು 4 ಲಕ್ಷ ಲೀಟರ್ ಇಥನಾಲ್ ತಯಾರು ಮಾಡುವಂಥ ಘಟಕ ನಾವು ಈಗಾಗಲೇ ಪ್ರಾರಂಭ ಆಗಿದೆ. ಅದಕ್ಕೂ ಸಾಕಷ್ಟು ತೊಂದರೆ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ತಡಕ್ಕಾಗಿ ಇವತ್ತು ತೀರ್ಮಾನ ಕೊಟ್ಟಿದ್ದರಿಂದ ನಮ್ಮ ಕಾರ್ಖಾನೆಗೆ ಮೆಕ್ಕೆಜೋಳದಿಂದ ಇಥನಾಲ್ ತಯಾರು ಮಾಡುವಂಥದ್ದು ಪ್ರಾರಂಭ ಮಾಡಿದ್ವಿ. ಒಟ್ಟು ಸಿದ್ಧಶ್ರೀಯ ಸಿಬ್ಬಂದಿ 1,197 ಜನ ನಮ್ಮ ಸ್ಟಾಫ್ ಇದೆ. ಪಿಗ್ಮಿ ಕಲೆಕ್ಷನ್ ಮಾಡೋರು ಸುಮಾರು 560 ಜನ ಇದ್ದಾರೆ. ನಾವು ಸ್ವಸಹಾಯ ಸಂಘ ಸದಸ್ಯರು ನಾವು ಸುಮಾರು 1,360 ಜನರಿಗೆ ಸ್ವಸಹಾಯ ಸಂಘದಿಂದ ಇನ್ಕಮ್ ಕೊಡ್ತಾ ಇದ್ದೀವಿ. ಹೋದ ಸಲ ನಾವು 18% ಡಿವಿಡೆಂಡ್ ಕೊಟ್ಟಿದ್ದೀವಿ. ಆದರೆ ಹಿಂದಿನ ವರ್ಷ 25% ಡಿವಿಡೆಂಡ್ ಕೊಟ್ಟಿದ್ದೀವಿ. ಯಾಕೆ ಕಡಿಮೆ ಆಯಿತು ಅಂದರೆ ನಿಮ್ಗೆ ಗೊತ್ತಲ್ಲಿ ಇದು ಕಾರ್ಖಾನೆಗೆಲ್ಲ ತೊಂದರೆ ಮಾಡಿದ್ರು, ಸ್ವಲ್ಪ ಲಾಭ ಕಡಿಮೆ ಆಯಿತು. ಆದರೆ ಇನ್ನೊಂದು 2 ವರ್ಷಕ್ಕೆ ಮತ್ತೆ ಯಥಾಸ್ಥಿತಿಗೆ ನಾವು ಬಂದಿದ್ದೀವಿ. ಅದರ ಜೊತೆಗೆ ಇನ್ನೊಂದು ಬಿಜಾಪುರ ನಗರದಲ್ಲಿ ನಮ್ದೊಂದು ಬ್ರ್ಯಾಂಚ್ ಇದೆ. 24x365 ಸಿದ್ದೇಶ್ವರ ದೇವಸ್ಥಾನದಲ್ಲಿ. ಅಂದ್ರೆ ರಾತ್ರಿ 1 ಗಂಟೆ 2 ಗಂಟೆ ಬರೋದು ರೊಕ್ಕ ಸಿಗ್ತದೆ. ಎಲ್ಲಿ ಅದಕ್ಕೇನು ಬಾಗಿಲ ರಹಿತವಾದಂಥ ಒಂದು ಸರ್ಕಾರಿ ಒಂದು ಶಾಖೆಯನ್ನು ಅದೇ ರೀತಿ ನಾವು ಅಂತ ಸೆಕ್ಯೂರಿಟಿ ಏನು ಸೇಫ್ ಲಾಕರ್ ಇದೆ. ಅದು 24 ಬಿಜಾಪುರ ನಗರಿಗೆ. ಅಂದರೆ ಯಾರೇ ಲಗ್ನಕ್ಕೆ ಹೋದ್ರೆ ಅಲ್ಲೇ ಒಂದು ಬಂಗಾರ ಹಾಕೊಂಡು ಹೋಗ್ಬೇಕು. ಅಲ್ಲೇ ಎಲ್ಲ ಮೇಕಪ್ ರೂಮ್ನು ಮಾಡ್ತೀವಿ. ಮುಂದೆ ರಾತ್ರಿ ಮನೆಗೆ ಹೋಗ್ಲಿಕ್ಕೆ ಮೊದಲು ನಮ್ಮ ಬ್ಯಾಂಕಿಗೆ ಬಂದು ಲಾಕರ್ನಾಗ ಇಟ್ಟು ಏನೂ ಇಲ್ಲ ಬಂಗಾರ ಮನೆಯಾಗ ಚೆನ್ನಾಗಿ ಹೋಗ್ಬೇಕು. ಯಾಕಂದ್ರೆ ಹುಡುಗರು ಹವಳಿ ಹವ ಎಲ್ಲಿ ಅದ ಎಕ್ಸ್ಟೆನ್ಷನ್ ಏರಿಯಾದಾಗ ಮೇಲೆ ಬರ್ತದೆ. ಯಾಕಂದ್ರೆ ಆ ಮಧ್ಯಪ್ರದೇಶದ ಚಡ್ಡಿಗೆ ಹಂಗಂತ ಬರ್ತದೆ ಅವರೆಲ್ಲ ರಾತ್ರಿ. ಹೀಗಾಗಿ ನಾವು ಮಾಡೋದು ಭಾಳ ತೊಂದರೆ. ಈ ರೀತಿ ನಮಗ ಜನರಿಗೆ ಏನೋ ಆ ಒಂದು ಬಂಗಾರವನ್ನು ಸುರಕ್ಷತೆ ಇಲ್ಲ. ಅದ್ರ ಜೊತೆಗೆ ನಾವು ಬಿಜಾಪುರ ನಗರದಲ್ಲಿ ಇವತ್ತು ಕೇಸರಿ ಯೋಜನೆ ಅಂತೇಳಿ ಕಾಯಿಪಲ್ಯ ಮಾರಾಟ ಮಾಡಿದ್ವಿ. ಈ ಭಾಗವಾಗಿಂದ ಇವನ್ನೆಲ್ಲರಿಂದ ತಪ್ಪಿಸ್ಬೇಕು. ನಮ್ಮ ಹೆಣ್ಮಕ್ಳು, ವಿಧವಾ ಹೆಣ್ಮಕ್ಳು ಇರ್ಬೋದು, ವಯಸ್ಸಾದವರು, ಅವರಿಗೆ 5,000 ಕೊಡ್ತೀವಿ. 5,000 ರೂಪಾಯಿ ನಾವು 0% ಬಡ್ಡಿ ಏನು ಹಾಕಿ ಮಾಡೋದಿಲ್ಲ. ಅವ್ರು 5,000 ರೂಪಾಯಿ ಸಾಕು. ಅವ್ರಿಗೆ ಕಾಯಿಪಲ್ಯ ತೊಗೊಂಡು ಬರ್ತಾರೆ. ಮುಂಚೆ ಸಂಜೆ ತನ ಮಾರ್ತಾರೆ. ದಿವಸ 10-20 ಎಷ್ಟು ಹಾಕಿದ್ರೆ ಅಷ್ಟು ತುಂಬ್ತಾರೆ. 5,000 ರೂಪಾಯಿ ತುಂಬಿದ್ರೆ ಮತ್ತೆ 10,000 ರೂಪಾಯಿ ಅದು 0%. ಹಿಂಗೆ ಒಂದು ಸುಮಾರು ಒಂದು 500 ಜನರಿಗೆ ನಾವು ಈ ಒಂದು ಕೇಸರಿ ಸ್ವಾವಲಂಬಿ ಯೋಜನೆ ತರ ಕೊಟ್ಟಿದ್ವಿ. ಇದರ ಉದ್ದೇಶ ಏನಂದ್ರೆ ನಮ್ಮ ರೈತರು ತಾವು ಬೆಳೆದಂಥ ತೋಟದಲ್ಲಿ ಕಾಯಿಪಲ್ಯ ಬಿಜಾಪುರ ತರಬೇಕು, ಅವರೇ ಕೂತು ಮಾಡಬೇಕು. ಎಷ್ಟೋ ಸಣ್ಣ ರೈತರ ಬಿಜಾಪುರ ಸುತ್ತಮುತ್ತಲು ತೋಟ ಕಟ್ಟಿದಾವೆ. ಅವ್ರು ಏಟಪ್ಪ ಜಮೀನು ಅಂದ್ರೆ 2 ಬಿঘೆ 2 ಬಿಘೆ
ಒಂದು ಎಕರೆ 1.5 ಎಕರೆ ಹಿಂಗೆ ಇರ್ತಾವೆ. ಅವ್ರ ಮನ್ಯಾಗ 3-4 ಮಂದಿ ದುಡ್ಡೋರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಕಾಯಿಪಲ್ಲೆ ಹಾಕ್ತಾರೆ. ಸೌತೆಕಾಯಿ, ಗಜ್ಜರಿ, ಬದನೆಕಾಯಿ, ಹೀರೆಕಾಯಿ ಹಿಂಗೆ ಹಾಕಿ ಮೊದಲು ಭಾಗವಂತರಿಗೆ ಕೊಡ್ತಿದ್ರು. ಭಾಗವಂತರ ಬಳಿ 15% ಕಮಿಷನ್. ಒಂದು 1000 ರೂಪಾಯಿದ್ದು ಒಬ್ಬ ರೈತ ತಗೊಂಡು ಬಂದಂದ್ರೆ 150 ರೂಪಾಯಿ ಕೊಡ್ಬೇಕಾಗ್ತಿತ್ತು. ಅಲ್ಲಿಂದ ಇಲ್ಲಿ ಕಾಯಿಪಲ್ಲೆ ಮಾರುವಂತ ನಮ್ಮ ಜನ ಏನಾದರೆ, ನಾವು 5,000 ರೂಪಾಯಿ ಕೊಡೋ ಉದ್ದೇಶ ಏನಂದ್ರೆ, ಮಾರ್ಕೆಟಿಗೆ ಹೋಗ್ತಾರೆ, ಮುಂಜಾನೆ ಕಾಯಿಪಲ್ಲೆ ಖರೀದಿ ಮಾಡ್ಕೊಂಡು ತಂದು ಓಣಿ ಮಾರೋರು. ಅವ್ರಿಗೆ ಮುಂಜಾನೆ 1,000 ರೂಪಾಯಿ ಬಡ್ಡಿ ಕೊಡೋ ಕೊಟ್ಟಂದ್ರೆ ಸಂಜೆ ಮುಂದೆ 100 ರೂಪಾಯಿಗೆ 15 ರೂಪಾಯಿ ಕೊಡಬೇಕು. ಎಷ್ಟಾಯ್ತು ಬಡ್ಡಿದು? ಮುಂಜಾನೆ 100 ರೂಪಾಯಿ ಕೊಟ್ಟರೆ ಸಂಜೆ ಮುಂದೆ 115 ರೂಪಾಯಿ ಕೊಡಬೇಕು. ಅದು ಇತ್ತು. ಅದನ್ನು ತಪ್ಪಿಸ್ಲಾಕ ಏನ್ ಮಾಡಿದೀವಿ, ನಮ್ಮ ಹಿಂದೂ ಹೆಣ್ಮಕ್ಳಿಗೆ, ಬಡವರಿಗೆ ಅವರ ಹೂ ಮಾರಲಿ, ಹಣ್ಣು ಮಾರಲಿ, ಕಾಯಿಪಲ್ಯ ಮಾರಲಿ ಮಾಡಿ ಏನ್ ಮಾಡಿದ್ವಿ, ಇಡೀ ಬಿಜಾಪುರ ಸಿಟಿ ಒಳಗೆ ಎಲ್ಲ ಕಡೆ ಕಾಯಿಪಲ್ಯ ಮಾರ್ಕೆಟ್ ಮಾಡಿದ್ವಿ. ಇಲ್ಲಿ ಸೋಮವಾರ ಈ ಜಲ್ನಗರ್ನಾಗ, ಮಂಗಳವಾರ KHB ಕಾಲನಾಗ, ಬುಧವಾರ ಕನಕದಾಸಗೌಡ ಹಿಂಗೆ ಮಾಡಿಬಿಟ್ಟು. ಆದ್ರೆ ಏನಾಗೈತಂದ್ರೆ ಈಗ ದಿನಾನೊಂದು ಸಂತಿ ನಡೀಲಾಗತ್ತೈತಿ. ಮೊದಲು ನಾವು ಮಾಡಿದ್ದು ಬರೇ ಒಂದು ದಿವಸ ಇಲ್ಲತ್ತೈತಿ. ಎಲ್ಲ ಈಗ ನಮ್ಮ ಮಂದಿಗೆ ಮೊದಲು ಹಣ್ಣು ಮಾರ್ತಿದ್ದಿಲ್ಲ, ಇಲ್ಲಿ ಹಣ್ಣು ಮಾರ್ಲಕತ್ತಾರ. ಕಾಯಿಪಲ್ಯ ಮಾರ್ತಿದ್ದಿಲ್ಲ, ಕಾಯಿಪಲ್ಯ ಮಾರ್ಲಕತ್ತಾರ. ಹಿಂಗ ಸುಮಾರು ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ಒಂದು 7-8 ಸಾವಿರ ರೈತರು ಬಡವರ ತಾಂಡೆಗಳನ್ನು ಕಾಳದವ. ತಾಂಡದವ್ರು ಹೇಳಿದ್ರು, ಮಾನ್ಯ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಾರ. ಅವ್ರು ಹೇಳಿದ್ರು, ನಮ್ಮ ಸಣ್ಣ ತಾಂಡೆ ಒಂದು ತಾಂಡೆ ಒಂದು ದಿವಸಕ್ಕೆ 2.5 to 3 ಲಕ್ಷ ರೂಪಾಯಿ ನಾವು ನಮ್ಮ ಊರಿಗೆ ರೊಕ್ಕ ಬರ್ತಾ ಇದ್ರಿ ಡೈಲಿ. ಅಂದ್ರೆ ಮುಂಜಾನೆ 6ಕ್ಕೆ ಬರ್ತಾರ ಕಾಯಿಪಲ್ಲೆ ತಗೊಂಡೆಲ್ಲ ತಮ್ಮ ಕಾಯಿಪಲ್ಲೆ ಇದು ಮಾಡ್ಕೊಂಡು. ನಾವಂತ ಹೇಳ್ಬಿಟ್ಟಿವಿ, ನಮ್ಮಲ್ಲಿ ಬಿಜಾಪುರಾಗ ಹೆಂಗೈತೆ ಅಂತ ಪದ್ಧತಿ, ಯಾರು ಕುಂಕುಮ ಹಚ್ಕೊಂಡಿರ್ತಾರೆ, ಇವತ್ತಿಗೆ ಹಚ್ಕೊಂಡಿರ್ತಾರ, ಕಿವ್ಯಾಗ ತೂತಿರ್ತೈತೆ, ಅವ್ರ ಕಡೆ ತಗೋತ ಹೇಳ್ಬಿಟ್ಟು. ಮನೆ ಕಾಶ್ಮೀರ್ನಾಗ ಹೊಡೆದ್ರಲ್ಲ, ಏನ್ ಹೊಡೆದ್ರು, ಹಿಂದೋದಿಯೋ ಅದು ಕೇಳಿ ಹೊಡೆದ್ರು, ಚಡ್ಡಿ ತೆಗೆದು ನೋಡಿ. ಅದಕ್ಕೆ ನಾವು ಬಿಜಾಪುರನಾಗ ನೋಡಿ ಮಾಡಿಬಿಟ್ಟದ, ನಮ್ಮವ್ರು ನೋಡಿ ಖರೀದಿ ಮಾಡಿ. ಹಿಂಗಾಗಿ ಇಡೀ ಬಿಜಾಪುರ ತುಂಬ ನೀವು ಎಲ್ಲಿ ಹೋದ್ರು ಎಲ್ಲ ಕಾಲನಿ ಬರ್ಬೇಕು ಒಂದೊಂದು ಕಾಯಿಪಲ್ಲೆ ಮಾರ್ಕೆಟ್ ಮಾಡಿ. ನಾವು 5,000 ರೂಪಾಯಿ ಕೊಡೋದ್ರಿಂದ ಪಾಪ ಅವರು 150 ರೂಪಾಯಿ ಕೊಡ್ಬೇಕಲ್ಲ, 1000 ರೂಪಾಯಿ 150. ಒಂದ್ ವೇಳೆ ಅವ್ರು 5,000 ತಗೊಂಡ್ರೆ 700 ರೂಪಾಯಿ ಒಂದು ದಿವಸಕ್ಕೆ ಕೊಡ್ಬೇಕು. ಹಿಂಗೆಲ್ಲ ಬಡವ್ರಿಗೂ ಅನುಕೂಲ ಆಗಿದೆ. ಇವತ್ತು 50,000 ರೂಪಾಯಿ ಸಣ್ಣ ಸಣ್ಣ ಕಿರಾಣಿ ಅಂಗಡಿ ಇಲ್ಲೂ ಸಾಕಷ್ಟು ಇಲ್ಕಲ್ದಾಗ ನಾವು ರೊಕ್ಕ ತಗೊಂಡು ಬಿಜಾಪುರಕ್ಕೆ ಹೋಗುದಿಲ್ಲ, ಅಥವಾ ನಮ್ಗೆ ಎದಕ್ಕೂ ಉಪಯೋಗ ಮಾಡೋದಿಲ್ಲ. ನಾವೇನಾರ ಇಲ್ಲಿ 10 ಕೋಟಿ 20 ಕೋಟಿ ಬೇಕಂದ್ರೂ ಕೊಡುವಂತವ್ರು. ನಾವು 450 ಕೋಟಿ ರೂಪಾಯಿ ತಗೊಂಡು ಸಾಲ ಕೊಟ್ಟು ದೊಡ್ಡ ಕಾಂಟ್ರಾಕ್ಟ್. ಏನು ನಮ್ಮ ಧಾರವಾಡದಲ್ಲಿ 450 ಕೋಟಿ ಕೊಟ್ಟಿವಿ. ಮೊನ್ನೆ ಒಬ್ಬರು ಬೆಂಗಳೂರಿನಾಗ ಯಾಕೆ ಹಾಕಿದ್ರು, ಮೂವಿಲ್ಯಾಂಡ್ ಟ್ಯಾಕ್ಸ್ ತಗೊಂಡ್ರು, ದೊಡ್ಡ ಗುತ್ತಿಗೆದಾರ. ಅವ್ರು ಒಮ್ಮೆ ಅರ್ಜೆಂಟ್ 200 ಕೋಟಿ ರೂಪಾಯಿ ಬೇಕಾಗಿತ್ತು. 200 ಕೋಟಿ ರೂಪಾಯಿ 250 ಕೋಟಿ ರೂಪಾಯಿ ಕೊಟ್ಟಿ. ಒಬ್ರು ಅವರು MLA ಅದಾರ, ಲಿಂಗಸೂರು MLA ಅದಾರ, ನಮ್ಮ ಮಾನವ ಪ್ರಜ್ವಲ್. 250 ಕೋಟಿ ಅರ್ಜೆಂಟ್ ಆದ್ರೆ ಎಲ್ಲಿ ರೊಕ್ಕ ಹುಟ್ಟಲಿಲ್ಲ. ಯಾರು ಒಮ್ಮೆ ಹುಟ್ಟಬೇಕಲ್ಲ, 250 ಕೋಟಿ ಅವ್ರಿಗೂ ಕೊಟ್ಟಿವಿ. ಒಂದು ಸಣ್ಣ ಅಂಗಡಿ ಹಾಕೊಂಡು, ಕಿರಾಣಿ ಅಂಗಡಿ ಹಾಕೊಂಡು ದಿವಸ 50 ರೂಪಾಯೋ 100 ರೂಪಾಯೋ ಏನು ಪಿಗ್ಮಿ ತುಪ್ಪ ತಗೋರು ಸಾಲ ಕೊಡುವಂಥ ಒಂದು ಸಿಸ್ಟಮ್ ನಾವು ಮಾಡಿದ್ದೀವಿ. ಒಟ್ಟಾರೆ ಸೂಪರ್ ಬಜಾರ್ ಈಗ ಎಲ್ಲ ಕಡೆನೂ ನಾವು ನಮ್ಮದೇ ಆದಂಥ ಅದೊಂದು ಬೇರೆ ಸೂಪರ್ ಬಜಾರ್ದೊಂದು ವ್ಯವಸ್ಥೆ ಬೇರೆ. ಇದು ಔಷಧಾಗಿದೆ. ಪೂಜ್ಯ ಸಿದ್ದೇಶ್ವರ ಅಪ್ಪವ್ರ ಹೆಸರಲ್ಲೇ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿ ಇವತ್ತು ಎಲ್ಲ ಕಡೆ ಬಿಜಾಪುರದಲ್ಲಿ ಒಂದು 24 ತಾಸಿನ ಔಷಧಗಳಿದೆ. ನಮ್ಮ ಸಿದ್ದೇಶ್ವರ ಗುಡಿ ಹತ್ರ ಇಂಡಿಯಲ್ಲಿದೆ, ಸಿಂಧಿಯಲ್ಲಿ ಮಾಡಿದ್ದೀವಿ, ವಿದ್ಯಮಾನದಲ್ಲಿ ಮಾಡಿದ್ವಿ, ಮತ್ತು ಈಗ ಇಲ್ಕಲ್ ಮಾಡ್ತಾ ಇದ್ದೀವಿ. ತಮ್ಮಂದು ತಾಳಿಕೋಟಿ, ಅಲ್ಲಿಂದ ಹುನಗೊಂದ. ಈ ವರ್ಷ ಒಂದು 25 ಕಡೆ 20% ಡಿಸ್ಕೌಂಟ್ ಇರುವಂಥ 24 ತಾಸು ಎಲ್ಲ ಒಳ್ಳೆಯ ಔಷಧಗಳನ್ನು ಕೊಡುವಂಥ ಈ ಒಂದು ಅಂಗಡಿ ಸಹ ಪ್ರಾರಂಭ ಮಾಡ್ತಾ ಇದ್ವಿ. ನಿಮ್ಮೆಲ್ಲರ ಸಹಕಾರ. ನೀವು ಈಗಾಗಲೇ ಇವತ್ತೇ ಈ ಬ್ರಾಂಚ್ ಚಾಲೂ ಮಾಡಿ ಅಂದ್ರೆ ಸುಮಾರು 2 ಕೋಟಿ ಆಗಿದ್ದಲ್ಲಿ ಡಿಪಾಸಿಟ್ 1 ಕೋಟಿ 10 ಲಕ್ಷ ರೂಪಾಯಿ 2 ದಿವಸ
ಅಂದ್ರೆ ಜನರಷ್ಟು ವಿಶ್ವಾಸ ನಮಗೆ. ಯಾಕಂದ್ರೆ 4,150 ಕೋಟಿ ರೂಪಾಯಿ ಇದೆ. ನಾಳೆ ಮಾರ್ಚಕ್ಕೆ ನಾವು 5,000 ಕೋಟಿ ರೂಪಾಯಿ ದಾಟ್ತೀವಿ. ಈಗಾಗಲೇ ಕರ್ನಾಟಕದ ಸೌಹಾರ್ದದಲ್ಲಿ ನಾವು ನಂಬರ್ 1 ಅದೀವಿ. ಮುಂದೆ ನಾವು ಮಲ್ಟಿ ಸ್ಟೇಟಿಗೆ ಹೋಗ್ಬೇಕಂತ ಮಾಡಿದ್ದೀವಿ. ಮಹಾರಾಷ್ಟ್ರ, ತೆಲಂಗಾಣ. ಯಾಕಂದ್ರೆ ನಮ್ಮದು ಸಕ್ಕರೆ ಕಾರ್ಖಾನೆ ಇರೋದು ಒಂದು 20 ಕಿಲೋಮೀಟರ್ ದಾಟಿದ್ರೆ ತೆಲಂಗಾಣ ಚಾಲು ಆಗ್ತದೆ. ಅಲ್ಲಿ ಕಬ್ಬಿನ ರೈತರು ಬರ್ತಾರೆ. ಮೆಕ್ಕೆಜೋಳ ತೊಗೊಳಕತ್ತೀವಿ. ನೇರವಾಗಿ ರೈತರು ಮೆಕ್ಕೆಜೋಳ ತೊಗೋತೀವಿ. FCIದಿಂದ ಅಕ್ಕಿ ತೊಗೋತೀವಿ. ಈ ರೀತಿ ಅದನ್ನೊಂದು ದೊಡ್ಡ ಯೋಜನೆ ಇವತ್ತು ಸಿದ್ಧಸಿದ್ಧಿಯ ಸಂಸ್ಥೆ ಕೆಳಗಿದೆ. ಈ ರೀತಿ ಒಂದು ಕ್ಷೇತ್ರ ಇವತ್ತು ನೀವೆಲ್ಲರೂ ಚಿಂಚೋಳಿ ಹೋದ್ರೆ ಒಂದು ಕಾಲಕ್ಕೆ ಅತ್ಯಂತ ಕರ್ನಾಟಕದಲ್ಲಿ ಹಿಂದುಳಿದಂಥ ತಾಲೂಕು ಅಂತ ಅಣೆಪಟ್ಟಿತ್ತು. ಇವತ್ತು ನೀವು ಹೋಗೋದ್ರೆ ಇಡೀ ಚಿಂಚೋಳಿ ಚಿತ್ರನೇ ಬೇರೆ ಆಗಿದೆ. ಇನ್ನೂ ಕಾರ್ಖಾನೆ ಚಾಲು ಆಗಿಲ್ಲ ಅಂದರೆ ಇಡೀ ವ್ಯಾಪಾರ ಹೆಚ್ಚಾಗಿದೆ. ಮೊದಲು 6ಕ್ಕೆ ನಾವು ವ್ಯಾಪಾರಸ್ಥರ ಅಂಗಡಿ ಬಂದ್ ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿ ಗುಂಡಾಗಿರಿ, ದಾದಾಗಿರಿ ಎಲ್ಲ ಇತ್ತು. ನಾವು ಹೋದ್ಮ್ಯಾಗ ಯಾವ ಅಂತ ಗುಂಡಾಗಿರಿ ಇದ್ರೂ ನಡೀದಿಲ್ಲ. ಇನ್ನು ಮುಂದೆ ಎಲ್ಲಿನೂ ನಡೀದಿಲ್ಲ, ಅಲ್ಲೇನೂ ನಡೀದಿಲ್ಲ, ಇಲ್ಲೇನೂ ಎಲ್ಲದಕ್ಕೂ ತಯಾರಾಗಿ ಭಾಳ ಮಾತಾಡ್ಬಾರ್ದಾಗ ಬಿಟ್ಟಿರ್ತೀವಿ. ಅವ್ರು ತಿರುಗಾಡಿ ಬ್ಯಾನ್ ಹಾಕ್ತಿದ್ರೆ ಅಂದ್ರೆ ಯಾರು ಕೇಳೋದು. ಅವ್ರು ರಾಜೀನಾಮೆ ಕೊಟ್ಟು ಹೋಗುತ್ತಾರೆ, ಬಿಟ್ಟೇ ಇಲ್ಲ. ಹಂಗೆ ಯಾಕ್ರಿ ಚರ್ಮ ಅದಕ್ಕೆ ನಮ್ಗೆ ಯಾರು ಅಂಜಿಸ್ಲಾಕ್ ಬರಬೇಡ್ರಿ. ನಾವು ಯಾರಿಗೂ ಅಂಜೋರಲ್ಲ. ನಾವು ಜನಸೇವೆ ಮಾಡ್ಲಕತ್ತೀವಿ. ಒಬ್ಬ MLA ಅಂದ್ರೆ ಏನು, ಹೆಂಗಿರ್ಬೇಕು MLA, ಹೆಂಗೆ ಗೌರವ ಕೊಡ್ಬೇಕು, ಹೆಂಗೆ ಮಾತಾಡ್ಬೇಕು ಅಂತ ಕನಿಷ್ಠ ನಮ್ಗೆ ಅದ್ರ ತಿಳುವಳಿಕೆ. ಯಾಕಂದ್ರೆ ನಾನು ಭಾಳ ಮಂದಿ ಹೇಳ್ತಾರೆ ನಂಗೆ, ನಾನು ನೋಡ್ತೀನಿ ನನ್ನೇನು ನೋಡೋದು. ನಾನು 6 ಸಲ ಆರಿಸಿ ಬಂದೆ. 3 ಸಲ MLA ಆಗೀನಿ, 2 ಸಲ MP ಆಗೀನಿ, 1 ಸಲ MLC. ನಿಮ್ಮೆಲ್ಲರ ಆಶೀರ್ವಾದ 3 ತಾಲೂಕುದವ್ರದ್ದು ಇಲ್ಲೆಲ್ಲ ಕೂತಾರೆ. ನಮ್ಮ ಹಿರಿಯರು ಎಲ್ಲರೂ ಕೂಡಿ ನಾನು ಒಂದು ಪಕ್ಷೇತರ ನಿಂತಾಗೂ MLC ಮಾಡೀನಿ. ಅದಕ್ಕೆ ನಮ್ದು ಏನಿದ್ರು ಜನಪರವಾಗಿದ್ದು, ಜನರಿಗೆ ಒಳ್ಳೆಯದಾಗಿದ್ದು, ವಿಧಾನಸಭೆಯಲ್ಲಿ ಸಹಿತ ನಾವು ರೈತರ ಪರವಾಗಿ, ನೀರಾವರಿ ಯೋಜನೆಗಳ ಪರವಾಗಿ ನೀವೆಲ್ಲ ಕೇಳಿರ್ಬೇಕು. ಮನೆ ಹೇಳಿದೆ ಸಿದ್ದರಾಮಯ್ಯನವರಿಗೆ 1,16,000 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಸಾಹೇಬ್ರೆ ಸಾಲ ತೆಗಿಲಾಕತ್ತೀವಿ. ಇನ್ನೊಂದು 1,00,000 ಕೋಟಿ ರೂಪಾಯಿ ತೆಗಿಬೇಕು. ಇವತ್ತು ಆಲ್ಮಟ್ಟಿಗೆ 173 TMC ಉಪಯೋಗ ಮಾಡಿದ್ರೆ ಸುಮಾರು 17 ಲಕ್ಷ ಎಕರೆ ನಮ್ಮ ನೀರಾವರಿ ಆಗ್ತದೆ. ಆ 17 ಲಕ್ಷ ಎಕರೆ ನೀರಾವರಿ ಉತ್ತರ ಕರ್ನಾಟಕ ಆದ್ರೆ ನಿಮ್ಮ ಯಾವ ಗ್ಯಾರಂಟಿನೂ ಬೇಡ. ಒಂದು 10 ತಾಸು ಕರೆಂಟ್ ಕೊಡ್ರಿ, ನೀರು ಕೊಡ್ರಿ, ಇಡೀ ಉತ್ತರ ಕರ್ನಾಟಕ ಜನ ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಅಂತ ಮಾತನ್ನ ಯಾಕಂದ್ರೆ ಹೆಂಗಾದ್ರೂ ಸಾಲ ತೆಗಿದೇ ಐತಿ. ಇನ್ನೊಂದು 1 ಲಕ್ಷ ತೆಗಿದ್ರೆ ಏನಾಗೋದೈತಿ, ಭಾಳ ನಮ್ಗೆ ತುಂಬುದು ಆಗುದಿಲ್ಲಪ್ಪ ಅಂದ್ರೆ ನಾವು ಹೇಳ್ತೀವಿ ರೈತರಿಗೆ ಕೈ ಮುಗಿದು ಹೇಳ್ತೀವಿ. ವರ್ಷಕ್ಕೆ 1 ಎಕರೆಗೆ 1,000 ರೂಪಾಯಿ ನೀವು ಕೊಡ್ರಪ್ಪ ರೈತರು ಎಲ್ಲರೂ ಕೊಡ್ತಾರೆ. ರೈತರು 1,000 ರೂಪಾಯಿ ಭಾಳ ಅಲ್ಲ. 2 ಪೀಕ್ ಬರ್ಲಾಕ ನೋಡ್ರಿ. ಈಗ ಮೆಕ್ಕೆಜೋಳ ನಾವು 2,400 2,300 ರೂಪಾಯಿ ತೊಗೊಳಕತ್ತೀವಿ. ವರ್ಷಕ್ಕೆ 2 ಬೆಳೆ ಇಡ್ರಿ. ಯಾಕೆ 25 ಕ್ವಿಂಟಲ್ ಇಡ್ರಿ. ಯಾಕಾಯ್ತು? 1 ಎಕರೆಗೆ 40 ಕ್ವಿಂಟಲ್ ಹೇಳ್ತಾರೆ, ಬೇಡ 25 ಕ್ವಿಂಟಲ್ ಎವರೇಜ್ ಹೊಡೆದ್ರೆ ಎಷ್ಟಾಯ್ತು? 50,000 ರಿಂದ 60,000. 2 ಬೆಳೆ ಅಂದ್ರೆ ಎಷ್ಟಾಯ್ತು? 1 ಲಕ್ಷ ರೂಪಾಯಿ. 10 ಎಕರೆ 5 ಎಕರೆ ಇದ್ರೆ ಎಷ್ಟಾಗ್ತೈತಿ? 5 ಲಕ್ಷ ರೂಪಾಯಿ. 2.5 ಲಕ್ಷ ರೂಪಾಯಿ ಖರ್ಚು ತೆಗಿ. ಏನೋ ಬರೋದಿಲ್ಲ, ಅದಕ್ಕೇನು ಮೆಟ್ರಾಲ್ಟಿ ಏನೇ 2.5 ಲಕ್ಷ ಉಳಿತೈತಿಲ್ಲ. ಹೋಗಿ ಬೆಂಗಳೂರಿನಾಗ ITI ಮಾಡಿ 15,000 ರೂಪಾಯಿ ದುಡಿತಾರೆ ಕೆಲವೊಮ್ಮೆ. ಎದಕ್ಕೆ? ಪ್ರತಿಷ್ಠೆ ಸಲುವಾಗಿ. ನಮ್ಮ ಮಗ ಬೆಂಗಳೂರಿನಾಗ ಅದಾನ, ದೊಡ್ಡ ಕಂಪ್ನಿಯಾಗ ಪಗಾರ ಕೇಳ್ರಿ 15,000. ಆ ಟೊಯೋಟಾ ಗಿಯೋಟಾ ಮಾಡಿ ಕೇಳ್ತಾರೆ. ಎಲ್ಲದಾಗ ಹೊರಗದು ಎಷ್ಟೈತು ಪಗಾರ? 15,000 ಐತೆ. ಏನೇನು 3,000 ರೂಮಿಗೆ ಹೋಗ್ತಾವ್ರಿ, 500 ರೂಪಾಯಿ ಸಿಮ್ ಇದಕ್ಕೆ ಹಾಕಿ ಚಾರ್ಜ್ ರೀಚಾರ್ಜ್ ಹೋಗ್ತಾವು. ಅಲ್ಲಿಂದ ಶನಿವಾರಕ್ಕೊಮ್ಮೆಲ್ಲ ಅರಿಬಿ ಹೋಗ್ಕೊಂಡು ಸಾಂಬಾರು ಹಾಕಿ ಹೋಗ್ತೀವಿ. ದಿನ ಇದ್ರೆ ಹೊರಗಿಂದ ಸಾಂಬಾರು ತರ್ತೀವಿ. ಅಲ್ಲೇ ರೂಮ್ನಾಗನೇ ಅಕ್ಕಿ ಮಾಡಿ ಅನ್ನ ಹೊಡಿತೀವಿ. ಶನಿವಾರ ಒಂದು ದಿವಸ ಅರಿಬಿ ಹೋಗ್ಕೊಂಡು 1-2 ತಾಸು ಹೆಚ್ಚಿಗೆ ಹೋಗ್ಕೋತೀವಿ. ಒಂದು ಸಿನಿಮಾ ನೋಡ್ತೀವಿ. ಮತ್ತೆ ಆಯ್ತಾರ ಬರ್ತದ, ಮತ್ತೆ ಸೋಮವಾರ ಮತ್ತೆ. ಆದ್ರೆ ಬದಲಿ ನಮ್ಮ ಜಮೀನೇ ಅದಾವು, ಅದಕ್ಕೆ ಸರಿಯಾಗಿ ಮಾಡಿದ್ರಿ ಎಲ್ಲಿ ಹೋಗುದು ಏನು. ಈಗ ಎಷ್ಟೋ ಮಂದಿ ಬಂದ್ರೆ ನಾವು ಚಿಂಚೋಳಿಗೆ ಫ್ಯಾಕ್ಟ್ರಿ ಮಾಡಿದಾಗ 60-70 ರೂಪಾಯಿ ಇಂಜಿನಿಯರ್ಗಳು ನಾವು ಅಲ್ಲಿ 35-40 ರೂಪಾಯಿ ಕೆಲಸಕ್ಕೆ ಬಂದ್ರೆ. ಯಾಕಂದ್ರೆ ಮನೆ ಬಾಡಿಗೆನೇ 15,000-20,000 ಹೋಗ್ತೀವಿ. 60,000 ರೂಪಾಯಿ ಪಗಾರದವ್ರಿಗೆ ಅನ್ಸ್ತದ. ಅದಕ್ಕೆ ಹೆಚ್ಚು ನಾವು ಸಣ್ಣ ರೈತರು ಸಣ್ಣವರು ಈ ರೀತಿ ವಿಚಾರ ಮಾಡಿ
ಒಂದು ಅಭಿವೃದ್ಧಿ ಅಂದ್ರೆ ಹೆಂಗ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿ ನೋಡ್ರಿ ಇವತ್ತು ನಾನು ಅಂದಾಜಲ್ಲಿ ಒಂದು 7,000-8,000 ಬಿಜಾಪುರನಾಗ ಹೆಣ್ಮಕ್ಳು ಕಾಯಿಪಲ್ಲೆ ಮಾಡ್ಲಾಕತ್ತಾರ ನಮ್ಮಲ್ಲಿ. ಒಂದು ದಿವಸಕ್ಕೆ ಎಷ್ಟು ಕೊಡ್ತ ಒಂದು ಕಾಯಿಪಲ್ಲೆ ಮಾಡಿದ್ರೆ ಕನಿಷ್ಠ 500 ರೂಪಾಯಿದಿಂದ 1,000 ರೂಪಾಯಿ ಗಳಿಸ್ತಾರೆ. ಕನಿಷ್ಠ 500 ರೂಪಾಯಿ 500 ರೂಪಾಯಿ ಆರಾಮಾಗಿ ಎಟ್ಟಿರ್ತಾನೆ. ಮುಂಜಾನೆ 6 ಬರ್ತಾರೆ, 10 ಹೋಗ್ತಾರೆ, ಮನೆಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಮತ್ತು ಹೊಲದಾಗ ನೀರು ಮುಡ್ಸೋದು, ಔಷಧ ಹೊಡಿದು. ಅಂದ್ರೆ ಉದ್ಯೋಗ ಹಿಂಗೆ ಸೃಷ್ಟಿ ಆಗೋದು. ಅದಕ್ಕೆ ಸಿದ್ಧಿಸಿರಿ ಭಾಳಷ್ಟು ಇವತ್ತು ಎಷ್ಟು ಸಣ್ಣ ವ್ಯಾಪಾರಸ್ಥರಿಗೆ ಅವ್ರು ಒಂದು ಹೋಲ್ಸೇಲ್ದಾಗ ಹೋಗ್ತು ಅಂದ್ರೆ ಅವ್ರಿಗೆ ಮತ್ತೆ ರೇಟ್ ಕಡಿಮೆ ಆಗ್ತದೆ. ಈ ರೀತಿ ನಮ್ದು ಬಡ್ಡಿ ಕಟ್ಬಡ್ಡಿ ಇರ್ತದೆ. ಇವತ್ತು ಎಷ್ಟು ರೊಕ್ಕ ತುಂಬ್ತೀರ ಅದ್ರ ಬಡ್ಡಿ ಬಂದ್ ಆಗ್ತದೆ. ಈ ರೀತಿ ಒಂದು ಜನರಿಗೆ ಅನುಕೂಲ ಆಗಲಿಕ್ಕೆ ಮತ್ತು ಜನರಿಗೆ ವಿಶ್ವಾಸ ಇವತ್ತು ನಮ್ಮ ಮೇಲೆ. ಹೆಚ್ಚಾಗಿ ರಾಜಕಾರಣಿಗಳು ಬ್ಯಾಂಕ್ ತೆಗೆದ್ರೆ ಯಾರು ರೊಕ್ಕ ಇರುವುದಿಲ್ಲ, ಯಾವಾಗಲೇ ಹಾಕಿ ಓಡಾಡುತ್ತಾರೆ. ಆದ್ರೆ ನಮ್ದು ಬೆಳೆದು ನೋಡಿಬಿಟ್ರೆ ದಿವಸ 3 ಕೋಟಿ ರೂಪಾಯಿ ನಮ್ಮ ಡಿಪಾಸಿಟ್ ಇರ್ಕೊತ ಹೋಗ್ತದೆ. ಒಂದು 5,000 4,000 ಕೋಟಿ ರೂಪಾಯಿ ಇವತ್ತು ದೊಡ್ಡ 100 ವರ್ಷ ಶತಮಾನ ಕಟ್ಟಂತ ಬ್ಯಾಂಕ್ನಾಗಿಲ್ಲ. ನಮ್ದು ಇದು ಎಷ್ಟು 18 ವರ್ಷ ಏನ್ರಿ? ಇದು 18 ವರ್ಷನಾಗ 4,150 ಕೋಟಿ ಬಂದಿದೆ. ದಿವಸ ನಮ್ದು ಪಿಗ್ಮಿ ಎಷ್ಟು ಕಲೆಕ್ಷನ್ ಆಗ್ತದೆ 2 ಕೋಟಿ ರೂಪಾಯಿ ಕಟ್ಟಿವಿ. ಯಾಕಂದ್ರೆ ಈಗ 5,000 ತಗೊಂಡವ, ಇದು 50,000 ತಗೊಂಡವ, 1 ಲಕ್ಷ ತಗೊಂಡವ, 2 ಲಕ್ಷ ತಗೊಂಡವ, 5 ಲಕ್ಷ ರೂಪಾಯಿವರೆಗೆ 3 ಜಾಮೀನು ಚೆಕ್ ಮ್ಯಾಗ 5 ಲಕ್ಷ ಕೊಡ್ತೀವಿ. ಯಾವುದು ಜಮೀನು ಒತ್ತಿ ಇಟ್ಬೋದಿಲ್ಲ. ಯಾಕಂದ್ರೆ ಭಾಳ ಬಡವಿದ್ದವನಿಗೆ ಆಸ್ತಿ ಇರುವುದಿಲ್ಲ. ಆದ್ರೆ 10-15 ವರ್ಷದಿಂದ ಅವ್ನು ಒಳ್ಳೆಯ ಒಂದು ವ್ಯಾಪಾರ ಮಾಡಿರ್ತಾನೆ. ಅವನು ಒಂದು 5 ಲಕ್ಷ ರೂಪಾಯಿದ ಸಹಾಯ ಆಯ್ತಂದ್ರೆ ಅವನು 100% ಈಗ ಇದು ಇಲ್ಕಲ್ದಾಗೆ ಹೋಲ್ಸೇಲ್ದಾಗ ತಗೋ ಬದಲಿ ಬಾಗಲಕೋಟೆಗೆ ಹೋಗೋ ಬದಲಿ ಹೈದರಾಬಾದ್ಗೆ ಹೋಗ್ತಾನ, ಮುಂಬೈ, ನಮ್ಮ ಬಿಜಾಪುರ ಮುಂಬೈಗೆ ಹೋಗಿ ಖರೀದಿ ಮಾಡ್ಕೊಂಡು ಬರ್ತಾನೆ. ಅವ್ರು ಎಲ್ಲೇ ಅರ್ಧ 1 ಲಕ್ಷ ರೂಪಾಯಿ ಮಾಲ್ ತಂದ್ರೆ ಅದು 2 ಲಕ್ಷ ರೂಪಾಯಿ ಮಾಡ್ತಾರೆ. ಈ ರೀತಿ ಒಂದೇನು ವ್ಯವಸ್ಥೆ ಅವತ್ತು ಸಿದ್ಧಸಿರಿ ನಾವು ಮಾಡಿದ್ದೀವಿ. ನೀವು ಎಲ್ಲ ಏನು ನಮ್ಮ ಇಲ್ಕಲ್ ತಾಲೂಕಾ ಹುನಗುಂದ್ ಇರ್ಬೋದು, ಇಲ್ಕಲ್ ಇರ್ಬೋದು, ಗುಡೂರ, ಕೆರೂರ, ಗುಡೂರ, ಈ ಎಲ್ಲ ಶಾಖೆಗಳು ಬಹಳ ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಯಾರು ಏನೇ ಅಪಪ್ರಚಾರ ಮಾಡಿ ನಮ್ಮ ಎಂದು ದೇವರದಾನ, ನಾವು ಒಳ್ಳೆಯ ಕೆಲಸ ಮಾಡಬೇಕು. ಸಮಾಜಕ್ಕೆ ಒಳ್ಳೆಯದು ಮಾಡುವಂಥವ್ರು ಎಲ್ಲರೂ ಒಳ್ಳೆಯ ನಮ್ಮ ಇವತ್ತು ತಿಥಿಗೆ ಹಾಕ್ಬೇಕಾದ್ರೂ ನಾವು ಹಂಗೆ ನೋಡಿ ಹಾಕ್ತೀವಿ. ಅಂಥವ್ರು ಇಂಥ ಹಾಕೋದಿಲ್ಲ. 450 ಮಂದಿ ನಾವು ಸಮೀಪಿಸ್ಬಿಟ್ಟಿದ್ದೇವೆ. ಆಮೇಲೆ ಡಯಾಲಿಸಿಸ್ ಮಾಡಿದ್ವಿ. ಬರೀ 500 ರೂಪಾಯಿದಾಗ ಬಡವರಿಗೆ ಫ್ರೀನೂ ಮಾಡ್ತೀವಿ. ಒಳ್ಳೆ ಡಯಾಲಿಸಿಸ್ ಇದೆ ಬಿಜಾಪುರ. ನಮ್ಮ ನ್ಯಾಷನಲ್ ಹೈವೇಗೆ ನಾವು JSS ಹಾಸ್ಪಿಟಲ್ ಮಾಡಿದ್ವಿ, 108 ಬೆಡ್ಡಿಂದು. ಈಗ ಯಾವ ಕ್ಷೇತ್ರನೂ ಬಿಟ್ಟಿಲ್ಲ. ಸಿದ್ದೇಶ್ವರ ಸಂಸ್ಥಾನ ಗೋಶಾಲೆ ಮಾಡಿದ್ವಿ. ಸುಮಾರು 1000 ಮ್ಯಾಗ ದೇಶಿ ಆಗ್ತದೆ. ಅದು ತುಪ್ಪನೂ ಹಿಂಗಾಗಿ ಇಲ್ಲಿ ಸಿಗ್ತದೆ. ಒಳ್ಳೆ ದೇಶಿ ಹಾಕಿ ತುಪ್ಪ ಸಿಗ್ತದೆ. ನಮ್ಮದೇ ಗುಂಡಿನ ಕಟ್ಟದ, ಕುಂಕುಮದ ವಿಭೂತಿ ಮಾಡ್ಲಕತ್ತೀವಿ. ಅಲ್ಲಿಂದ ನಮ್ಮದೇ ಆದಂಥ ಕರ್ಪೂರ ಮಾಡ್ತೀವಿ. ಗೋಶಾಲೆಗೆ ಬಂದು ನೋಡಿ 80 ಎಕರೆದಾಗ ಗೋಶಾಲೆ ಮಾಡಿದ್ವಿ. ಇವತ್ತು ಗೋಶಾಲೆ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಗೋಶಾಲೆ ಯಾರು ಮಾಡಿಲ್ಲ, ಮತ್ತು ಇಷ್ಟು ಸಿಸ್ಟಮೆಟಿಕ್ನೂ ಯಾರು ಮಾಡಿಲ್ಲ. ಆ ರೀತಿ ಕಟ್ಟಿ ಒಂದೊಂದು ನೋವಿಲ್ಲ, ಸರಿಯಾಗಿ ನೀರಿಲ್ಲ, ಅವ್ರು ಸರಿಯಾಗಿ ಏನಾರು ಆದ್ರೆ ನೋಡೋರಿಲ್ಲ. ಇಲ್ಲ ನಮ್ಮಲ್ಲಿ 24 ಡಾಕ್ಟರ್ ಇಟ್ಟಿವಿ. ನಾನು ಬಿಜಾಪುರ ಇದ್ದಂದ್ರೆ ಮುಂಜಾನೆ ಹೊಟ್ಟೆಗೆ ಹೋಗಿ ಎಲ್ಲ ಅಡ್ಡಾಡಿ ಒಂದು 2 ಕ್ವಿಂಟಲ್ ಹಿಂಡಿ ತಿನ್ನಿಸಿ, ನಾನು MLA ಪಗಾರ ಏನು ಬರ್ತದಲ್ಲ, 1-2 ಲಕ್ಷ ರೂಪಾಯಿ ಬರ್ತದೆ. 1 ಲಕ್ಷ ರೂಪಾಯಿ ಹಿಂಡಿಗೆ ನಾನೇ ಖರ್ಚು ಮಾಡ್ತೀನಿ. ಯಾಕಂದ್ರೆ MLA ಪಗಾರ ನನಗೆ ಹೆಚ್ಚು ಮಾಡಿಲ್ಲ. ನಾ ಖುಷಿ ಪಟ್ಟು ಒಳಗೆ, ಯಾಕಂದ್ರೆ ಮತ್ತೆ ಅಷ್ಟೇ ಹಿಂಡಿ ಹೆಚ್ಚು ತೊಗೊಳಕ್ಕೆ. ಹಂಗೆ ನಾವೆಲ್ಲ ಸಮಾಜಕ್ಕೆ ಕೊಡ್ಬೇಕು. ಸಮಾಜಕ್ಕೆ ಕೊಟ್ಟಂಥದ್ದು ಅದ್ರಾಗ ತೃಪ್ತಿ ಇರ್ತದೆ. ಎಲ್ಲಾರ್ದು ಲೂಟಿ ಮಾಡಿ ಸಬರೇಷನ್ನಾಗ ಹೊಲ ಖರೀದಿ ಮಾಡಿ ಹೋಗಿ ದಾಂಡ್ಲಿಗೆ ಹೋಗೋದು, ಯಾರ್ದಾರ ಆಸ್ತಿ ಯಾರ್ದಾರ ಖರೀದಿ ಹಾಕ್ಬೋದು ಏನ್ರಿ ಯಾವ ಅಂತ ಹಲ್ಕ ಕೆಲಸ ಬಿಜಾಪುರದಾಗ ಮಾಡಿಲ್ಲ. ಅದಕ್ಕೇ ಯಾವ ಬೇಕಾದ್ರೂ ಬಂದಿತ್ತು ನನಗೇನು ಆಗೋದಿಲ್ಲ, ಆರಾಮ್ ಮಾಡಿಸ್ಕೊಳ್ತೀನಿ. ಮತ್ತೆ ನಮ್ಮ ಮಂದಿ ಚಲೋ ಆಯ್ತತ, ಭಾಳ ಮಂದಿ ಚಲೋ ಮಂದಿ ಇಲ್ಲಿ ರೊಕ್ಕ ತುಳಿದ್ರು ಬಂದ್ರಂದ್ರೆ ಬಿಜಾಪುರಕ್ಕೆ ಆತವ್ರ ಇಲ್ಲ ಬೆಸ್ಟ್ ಆಯ್ತು. ಎಲ್ಲ ಡಾಬಾ ಗಿಬಾ ಒಂದು ತಿಂಗಳು ಇಲೆಕ್ಷನ್ದಾಗ ಮತ್ತೆ ಡಾಬಾನೇ ಫುಲ್ ಇರ್ತಾವೆ, ನಿಮ್ಮ ಮಂದಿನ ಇರ್ತಾವೆ. ಅದಕ್ಕೆ ಹೇಳ್ಬಿಟ್ಟಿದ್ದೆ ಹೋದ್ಸಲ ನಾನು ಹೆಂಗೆ ಅಂದರು, ನಾ ಬಂದು ನಿಂದಿರ್ತೀನಿ ನಿಂದ್ರಪ್ಪ ಎಷ್ಟು ಲಾಭ ಆಯ್ತು ಬಿಡ್ತೈತೆನ.
ಒಬ್ಬ 3 ಕೋಟಿ ಕಳಿಸದ, ಇನ್ನೊಬ್ಬ 3 ಕೋಟಿ ಕಳಿಸದ, ಇನ್ನೊಬ್ಬ 9 ಕೋಟಿ ರೂಪಾಯಿ ಕಳಿಸೋದು ನಮ್ಮ ಕಡೆ. ಹೀಗಾಗಿ ಒಬ್ರಿಗೆ 50,000 ಸಿಕ್ಕು, ಒಬ್ರಿಗೆ 25,000 ಸಿಕ್ಕು, ಮಾಜಿ ಕಾರ್ಪೊರೇಟರ್ 2 ಲಕ್ಷ ಸಿಕ್ಕು. ಎಲ್ಲರೂ ಆನಂದದಿಂದ ತೊಗೊಂಡ್ರು, ಟಬಾಕ್ ಹೋದ್ರು, ಹೆಣ್ಮಕ್ಳು ತೊಗೊಂಡ್ರು, ಬಂಗಾರ ತೊಗೊಂಡ್ರು. ಇದೆಲ್ಲ ಆನಂದದಿಂದ 9 ಕೋಟಿ ತೊಗೊಂಡ್ರು. ಬಸನಗೌಡರು ಫೋಟ ಅವರೆಲ್ಲ ಏನು ಲೆಕ್ಕ ಹಾಕಿದ್ರು ಗೊತ್ತೇನ? ಈ ಸಲ ಗ್ಯಾರಂಟಿ ಟೆಬ್ಬಿ ಹೊಡೆಯೋಣನೆ. ಮಗಳು 30-35 ಇರ್ತೈತಿ, ಮುಂದೆ 1000 ಓಣಿ ಬಂದಾನೆ, ಅದು 3-4 ಸಾವಿರ ರೂಪಾಯಿ ಇಳಿದು ಬರ್ತೈತಿ. ಮುಂದೆ ನಮ್ಮ ನೋಡಿ ಬರ್ತಾವೆ, ಅಲ್ಲೊಂದು 3-4 ಸಾವಿರ 8-9 ಸಾವಿರ ರೂಪಾಯಿ ಗುಲಾಲ್ ಹಾಸ್ಕೊಂಡು ಬಂದು ಅಲ್ಲಿ ತನ ಅವ್ರು ಗುಲಾಲ್ ಹಾಕ್ಸಿರ್ತಾರ, ಹಸಿರು ಹಾಕ್ಸಿರ್ತಾರೆ. ಅದು 1 ಇಂಚ್ ಬಿದ್ದಿರ್ತದೆ ನಮ್ಮ ಸೈನಿಕ್ ಸ್ಕೂಲ್ ಒಂದು. ಮತ್ತು ಕಡಿ ಇರುಕೊಂಡು ಬರೋಣ ಬಸನಗೌಡ ಫ್ಯಾಕ್ಟ್ರಿ ನಾಳೆ ಆಯ್ಕೆ ತಂದ್ಕೊಳ್ಳಿ 2 ಇಂಚ್ ನಂಬರ್ ಕೇಸರಿ ಗುಲಾಲ್ ಆಯ್ತು ಎಲ್ಲ ಮೇಕಪ್. ಅದಕ್ಕೆ ಯಾರು ನಾನು ಅನ್ಸೋದು ಏನು ಮಾಡಕ್ಕೆ ಹೋಗ್ಬಾರ್ರಿ. ನಾನು ಎಂದು ಭಗವ ಜಂಡ ಐತಿ, ಹಿಂದುತ್ವ ಐತಿ, ನಮ್ಮ ಒಂದು ದೊಡ್ಡ ಹಿಂದೂ ಸಮಾಜೋತ್ಸವ ಇತ್ತು ಹುನಗುಂದ ಇಲ್ಕಲ್ ತಾಲೂಕದಾಗ ಮಾಡೋನು. ಯಾರು ತಡಿತಾರೆ ನೋಡೋಣ, ಅಂತೂ ನಾವು ತಯಾರಾಗೈತೆ. ಜೈ ಕರ್ನಾಟಕ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.